ಆಗ ಲೋಡ ಅಲ್ಲಿ ಥೋ ತಮಣಿ ದನ ಒಳಗ್ ಬರ್ತದವ್ ನೋಡ ಹಂಗಾರೆ. ಥೋ ಆಗಾರ ಉಣ್ಗೊಲ್ ದಾಟ್ಕೊಂಡು ದನ ಬತ್ತ ಒಳಗ್ ಅನ್ಕೊಂಡು ಗೇಟ್ ಆರು ಮಾಡ್ಸಿ ಹಾಕಿ ಹೊಸದ್ ಹಂಗಾರೆ. ಈಗ ಈ ತಮಣಿನೇ ಅನ್ಸುತ್ತೆ ಗೇಟ್ ತೆಗ್ದಿಟ್ಟು ಬಂದಿರೋದು. ಹಾ ಅಲ್ಲ ಕಣ, ಏಯ್ ತಮಣಿ ಕಿಮಿ ಕೇಳಿದ್ಲ ನಾ ಹಂಗಾರೆ ಬಾರ ಇಲ್ ಮಗ್ನೆ. ಹೋಯ್ ಸುಶೀಲಕ್ಕ, ನಮ್ಮನೆದೇ ಕಣ್ರಿ ದನ. ನಾನು ಆಗಿಂದ ಕೂಕುಂತ ಬತ್ತದೀನಿ. ಇಲ್ಲಪ್ಪ ಇವ್ ಕಿಮಿ ಒಂದ್ ಕೇಳ್ರಲ್ಲ. ಅಯ್ಯೋ ದೇವ್ರೆ, ನಡಿಯ ನಡಿ. ಓ ಈ ಸಲ ನಿಮ್ಮನೆದೇನೆ, ಅಲ್ಲಿ ಇದ್ರ ಗುರ್ತಾನೆ ಸಿಗ್ಲ ಅಂತೀನಿ ನಂಗೆ. ಹ ಇದು ಮನೆ ಇತ್ಲಕ್ಕೆ ತಗೋ ಬಂದಿದ್ ಕಣ್ರಿ. ಹಂಗಾಗಿ ನೀವು ನೋಡಿರ್ಲ. ನಮ್ಮಲ್ಲೇ ಬಾವರ್ ಮನೇಲಿ ಕೊಟ್ಟು ಕಳ್ಸಿದ್ದು. ಅವರಿಗೆ ಸಾಕು ಕಷ್ಟ ಆಗ್ತದೆ ಅದು ಇದು ಅನ್ಕೊಂಡು ನಮ್ಗೆ ತಗೋ ಹೋಗಿ ಅಂದ್ರ ನಾವು ತಗೋ ಬಂದಿದ್ದೆಲ್ಲ ಹಮ ಕಣ್ರಿ. ಇದು ಒಂದ್ ಜಾತಿ ತುಡು ದನ ಕಣ್ರಿ. ಬರೀ ತುಡುಗ್ ದನ ಈಗ ಕಟ್ಕೊಂಡು ಎಂತ ಮಾಡ್ತೀರಂತೀರಿ? ತೋಟದಿಂದ ಬೇಲಿ ಹಾರೋದ್ ಕೇಳ್ತೀರಾ? ಅಯ್ಯೋ ದೇವ್ರೆ, ನಮ್ಗಂತೂ ಸಾಕಾಗಿ ಹೋಗ್ಯದ್ ಕಣ್ರಿ. ಕೊನೆಗೆ ಮನೆಗಾರ ಬತ್ತವನ್ರಿ ಸಂಜೆ ಅಷ್ಟೊತ್ತಿಗೆ. ಕಂಡೋರ್ ಮನೆಗೆ ಹೋಗಿ ನುಗ್ತಾವ್ ಕಣ್ರಿ. ಹೌದು, ಜಾಗ ಹೊಸ್ತಲ್ಲನೆ, ಹಂಗಾಗಿ ಹಂಗ್ ಮಾಡೋದು. ಅಲ್ಲ ನಿಮ್ಮಲ್ಲಿ ಬಾವ ಅಂದ್ರೆ ಯಾರು ಹೇಳು? ನಿಂದು ದೊಡ್ಡಕ್ಕನ್ ಕೊಟ್ಟಾರಲ್ಲ ಊರನ್ನ. ದೊಡ್ಡಕ್ಕನ್ ಕೊಟ್ಟಿದ್ದಲ್ಲ ಕಣ್ರಿ, ಐದನೇ ಅಕ್ಕನ್ ಕೊಟ್ಟಿದ್ರಲ್ಲ ಆ ಬಾವರ್ ಮನೇಲಿ ದನ ಕರ ಎಲ್ಲ ಇರೋದು. ಪೋಸ್ಟಿನ ಬಾವರ್ ಮನೇಲೆಲ್ಲ ಆಗ್ಲೇ ಕೊಟ್ಟಾರ ಕಣ್ರಿ, ಅವ್ರಿಗೆ ಸಾಕೋಕ್ಕಾಗುದಿಲ್ಲ ಅಂತ ಹೇಳಿ. ಓ ಹೌದಾನ? ಅಲ್ಲ ಇದು ಅವ್ರ ಮಕ್ಳು ಎಂತ ಮಾಡೋದು? ಅವು ಮಕ್ಳೆಲ್ಲ ಸಣ್ಣವ್ ಕಣ್ರಿ, 8-9ನೇ ಕ್ಲಾಸಿಗೆನ ಹೋತಾವ. ಒಬ್ಬ 9, ಒಬ್ಬ 8 ಅಂತದೇನ. ಓ ಅವ್ರಿಗೆ 2 ಗಂಡನೆ. ಅಲ್ಲ ನಿಂಗೆ ಪೋಸ್ಟಿನ ಅಕ್ಕಂಗೆ ಹೆಣ್ಮಕ್ಳದಾರನೆ? ಪೋಸ್ಟಿನ ಅಕ್ಕಂಗೆ ಹ್ಞೂ ಕಣ್ರಿ, ಒಂದು ಹುಡುಗಿ ಅದೇ. ಅವಳಿಗೆ ಎಂಥದ್ದು ಕೆಲಸ ಮಾಡ್ತಿರ್ಬೇಕು ಕಣ್ರಿ, ಮನೆ ಕೆಲಸ ಆದಂಗಿರ್ಬೇಕು. 2ನೇ ದಿನ ಓದ್ತದೆ ಕಣ್ರಿ. ಅವ್ರಿಗೆ 2 ಹೆಣ್ಣೆ. ಅಲ್ಲ ಎಂತ ಕೇಳಿ? ಎಂತಿಲ್ಲ ಕಣೆ, ನಮ್ಮ ಕಡೆ ಒಂದು ಘನಾಗಿದ್ದು ಸೆಟ್ಲ್ಮೆಂಟ್ ಇತ್ತು ನೋಡು. ಹಾಗಾಗಿ ನಮ್ಮನೇಲಿ ಇವ್ರಿಗೆ ನೆಂಟ್ರೆ ಆಗ್ಬೇಕು ಹುಡುಗ. ಒಳ್ಳೆ ಕೆಲಸ ಕಣೆ ಹುಡುಗಂಗೆ. ತುಂಬ ಸಂಬಳ ಸಿಗ್ತದೆ ಬೆಂಗಳೂರು ಪೇಟೆಯಲ್ಲಿ ಕೆಲಸ. ಕೊನೆಗೆ ಮನೆ ಬದಿನೂ ಅಷ್ಟೇ ಕಣೆ, ಒಳ್ಳೆ ಆಸ್ತಿ ಪಾಸ್ತಿ ಎಲ್ಲ ಜೋರಾಗದಾರೆ. ಹೌದಾ? ಮನೆ ಕಡೆ ಎಂತೆಂತ ಅದೇನ? ಥೋ ಮನೆ ಕಡೆಗೆ ಒಂದು 400-500 ಮೂಟೆ ಕಾಪಿ ಆಗ್ತದೆ. ಮತ್ತು ಅಡಿಕೆನೂ ಉಂಟು ಅವ್ರಿಗೆ. ಅಡಿಕೆ ಏನು ಒಂದು ಹತ್ರ ಒಂದು 70-80 ಕ್ವಿಂಟಲ್ ಆಗ್ತದೇನ ಕಣೆ. ಮತ್ತು ಒಬ್ಬನೇ ಮಗ ಒಂದು ತಂಗಿ ಇತ್ತು, ಆ ತಂಗಿಗೆ ಮದುವೆ ಮಾಡಿಕೊಟ್ಟಾರೆ. ಒಂದೇ ಮಗ ಕಣೆ, ಒಂದು ಜಾತಿ. ಮತ್ತು ಕಂಪ್ನಿಲಿ ಕೆಲಸ ಮಾಡ್ತಾರಲ್ಲ ಅದ್ರಲ್ಲೂ ಅಷ್ಟು ಅವನಿಗೆ ಎಷ್ಟು 2.5 ಲಕ್ಷ ಅಂತೆ ಕಣೆ ಸಂಬಳ ತಿಂಗಳಿಗೆ. ಮತ್ತೆ ಭಾಳ ಒಳ್ಳೆ ಹುಡುಗ ಕಣೆ, ತುಂಬ ಮಾತಾಡ್ಬೇಕು ಹುಡುಗಂಗೆ. ಮತ್ತೆ ಈಗಿನ ಮಕ್ಳು ಥರ ನೆಂಟ್ರು ಕಣ್ ಕೂಡಲೇ ಮಕ್ಕ ತಿರ್ಸ್ಕೊ ಹೋತಾರಲ್ಲ, ಹಂಗಲ್ಲಪ್ಪ. ಅಯ್ಯೋ ಯಾರಾದ್ರು ಒಂದ್ಸತಿ ಕಣ್ಣಲ್ಲಿ ಕಣ್ಣು ಕುಡಿಯಲ್ ಕಂಡ್ರೆ ಸಾಕು ಕಣೆ. ಒಂದು ಜಾತಿ ಹೊತ್ತೆಮ್ಮ ಚೆನ್ನಾಗದೀರಾ, ದೊಡ್ಡಪ್ಪ ಹೆಂಗದ್ಯಾರೆ, ಎಂತ ಕತೆ, ಮತ್ತೆ ದೊಡ್ಡಮ್ಮ ಹೆಂಗದೀರ, ಇವೇ ಪೂರ್ತಿ ಒಂದು ಎಲ್ಲ ಮಾತಾಡ್ಬೇಕು ಅವನಿಗೆ. ಹೌದನ್ರಿ? ಅಲ್ಲ ಹುಡುಗ ಹೆಂಗದಾನೆ ನೋಡೋಕೆ? ಥೋ ನೋಡು ಹುಡುಗ ಫಸ್ಟ್ ಕ್ಲಾಸ್ ಆಗದನ್ ಕಣೆ. ಎಂತ ಹೇಳ್ತೀಯ, ಕಲರ್ ಒಂಚೂರು ಕಮ್ಮಿ ಅದೆ, ಭಾಳ ಏನಲ್ಲ. ಒಂದು ನಮ್ಮಲ್ಲಿ ತಮಣಿಗಿಂತ ಒಂಚೂರು ಕಮ್ಮಿ ಅನ್ಕ. ಮತ್ತೆ ಯಾರ ಥರ ನೋಡುಕದನಂದ್ರೆ ತಡಿ ಹೇಳ್ತೀನಿ, ಉದ್ದಕ್ಕೆಲ್ಲ ಅದನತ. ಭಾಳ ಅಂದರೆ ಅದು ಯಾರು ಹೊಯ್ಟೇನ ಕಣೆ, ನಮ್ಮಲ್ಲಿ ಇವ್ರು ಅದಾರಲ್ಲ, ನಮ್ಮಲ್ಲಿ ಇವರಷ್ಟೇ ಅನ್ಕ. ಮತ್ತೆ ಭಾಳ ಏನು ದಪ್ಪಕ್ಕಿಲ್ಲ, ಮತ್ತೆ ಒಂಚೂರು ಹೊಟ್ಟೆ ಬಂದದಷ್ಟೇ. ಅದೇ ಕೂತ್ ಕೆಲಸ ಮಾಡೋದಲ್ಲ, ಹಂಗಾಗಿ ಅಷ್ಟೇ. ಹಾ ಅದೇನು ದೊಡ್ಡಿಲ್ಲ ಬಿಡ್ರಿ. ಈಗೆಲ್ಲ ಜಿಮ್ಮು ಪಮ್ಮು ಅನ್ಕೊಂಡು ಪೇಟೆ ಬದಿಲೆಲ್ಲ ಹೋಗಿ ಹೊಟ್ಟೆ ಕರಗಿಸೋದೇನು ದೊಡ್ಡ ವಿಷಯ ಆಗಿದೇನ್ರಿ? ಬಾಯೋ ಅದೆಲ್ಲ ವಿಷಯನೇ ಅಲ್ಲ ಬಿಡಿ. ಅಲ್ಲ ನೋಡಕ್ ಹೆಂಗದಾನೆ, ಲಕ್ಷಣ ಅದನ? ಥೋ ಹುಡುಗ ಮಾತ್ರ ನೋಡಕ್ ಲಕ್ಷ್ಮಣ ಅದನ್ ಕಣೆ. ನಮ್ದಂತ ನಾವು ಹೇಳ್ಕೋಬಾರ್ದು, ಆದ್ರೂ ಮಾತ್ರ ಹುಡುಗನ ಮಟ್ಟಿಗೆ ಮಾತಿಲ್ಲ, ಫಸ್ಟ್ ಕ್ಲಾಸು. ಹೌದನ್ರಿ? ಅಲ್ಲ ಎಲ್ಲ ಹಮ್ಮರ ನಮ್ಮನೇಲಿ ಇವ್ರ ಅಕ್ಕನ ಮಗಳಿಗೆ ಈಗ ಮದುವೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಈಗಷ್ಟೇ ಕೆಲಸ ಸಿಕ್ಕಿದ್ದು. ನಮ್ದು ಹೊತ್ತಿಗೆ ಮಗಳೊಬ್ಳದಲ್ ಕಣ್ರಿ, ಅವಳಿಗೆ ಆಗ್ತದ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಅಲ್ಲ ಹುಡುಗ ಎಂತಾರ ಅಭ್ಯಾಸ ಅದ್ಯಾ? ಥೋ ಪುಣ್ಯದ್ಗಿತ್ತೆ, ಈಗಿನ ಕಾಲದಲ್ಲಿ ಅಭ್ಯಾಸ ಇಲ್ದಿರ್ ಹುಡುಗರನ್ನ ಹುಡ್ಕುದು ಹೌದಾನೆ. ಎಂತ ಒಂಚೂರು ಎಲ್ಲ ಫ್ರೆಂಡ್ಸು ನೆಂಟ್ರು ಸಿಗ್ದಾಗ ಒಂಚೂರು ಹಾಕ್ತಾನೆ ನಾ ಅಷ್ಟೇ, ನಂಗೆ ಗೊತ್ತಿದ್ದಂಗೆ. ಮತ್ತು ನಾವು ಸುಳ್ಳು ಹೇಳ್ಬಾರ್ದು ಮಾತ್ರ, ಯಾಕಂದರೆ ಒಂದು ಹುಡುಗಿ ಜೀವನ ಅಲ್ಲನೆ. ಹಾಗಾಗಿ ಒಂದು ತೊಟ್ಟ ಹಾಕ್ತಾನೆ ನಾ ಅಷ್ಟೇ ಕಣೆ. ಅದು ಎಂತ ಮಾಡೋಕ್ಕಾಗೋದಿಲ್ಲ ಅಲ್ಲನೆ. ಎಂತಾದ್ರೂ ಎಂತ ಆಗಲಿ ಕುಡಿದಾಗಲಿ ಪಡಿದಾಗಲಿ ಮನೆಗೆ ಬರಬೇಕು, ಜಗಳ ಮಾಡಬಾರ್ದು ಅಲ್ಲನೆ. ಅಲ್ಲ ಒಂಥರಕ್ಕೆ ನೀವು ಹೇಳಿದ್ರಲ್ಲೂ ಒಂದು ಅರ್ಥ ಅದೇ ಕಣ್ರಿ. ಈಗ ನೋಡು ಮೇಲ್ಮನೆ ಹೆಂಗೆ ಕಪಣೆಯ ಅದು ಒಂದು ತೊಟ್ಟ ಹಾಕ್ತದೆ ಸಂಜೆ ಸುರಿಗೆ.
ಹಾಕಿದ್ಮೇಲೆ ಹೆಂಡತಿ ಅಂದ್ರೆ ಇನ್ನೂ ಜಾಸ್ತಿ ಅದಕ್ಕೊಂಥರ ಆಸೆ ಆಗುದ್ ಕಣೆ. ಯಾವಾಗ ನೋಡ್ರು ಹೆಂಡತಿಗೆ ಇದು ಬೋಂಡ ಗೀಂಡ ಕೊಡ್ಸ್ಕೊ ಬರೋದು, ಪ್ಯಾಟಿಗೆ ಹೋದ್ರೆ ಮಸಾಲೆ ದೋಸೆ ತಗೋ ಬರೋದು, ಮತ್ತು ಒಂದು ಜಾತಿ ಒಂಥರ ಆಸೆ ಮಾಡ್ತದೆ ನಮಗೆ. ಒಂದೊಂದು ಸತಿ ಅತ್ಲಾಗ ಮನೆಯಿಂದ ದಾಟಿ ನಮ್ಮ ಗದ್ದೆ ಬೈಲಿಗೆ ಅವ್ರ ಮನೆ ಹತ್ರನೇ ಇಳಿಬೇಕಲ್ಲ, ನಾವು ಓದ್ತಿರ್ತೀನಲ್ಲ, ಎಲ್ಲರೂ ಕುಡ್ಕೊಂಬಂದು ಜಗಳ ಮಾಡ್ರೆ ಈ ಗಂಡಸು ಇಲ್ಲಪ್ಪ ಹೆಂಡತಿ ಅಂದ್ರೆ ಅಯ್ಯೋ ದೇವ್ರ ಜೀವ ಕಂಡಂಗೆ ಮಾಡುದು ಕಣೆ. ಹಂಗಾರು ಇರ್ಬೇಕಲ್ಲನೆ. ಕೆಲವ್ರು ನೋಡು ಕುಡಿಲ್ಲ ಪಡಿಲ್ಲ ಎಂತ ದೂರಾಭ್ಯಾಸ ಇಲ್ಲ, ಒಂದ್ ಜಾತಿಗೆ ಹೆಂಡತಿ ಹೊಡಿಕೆ ಹೋಗೋದು, ಒಂದ್ ಜಾತಿಗೆ ಪಿರಿ 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 ಬೈತಾನೆ ಇರೋದು ಯಾವಾಗ ನೋಡ್ರು. ಹಂಗ್ ಮಾಡೋಕ್ಕಾಗ್ಬಾರ್ದಲ್ಲನೆ. ಹಾ ಅದು ಹೌದ್ಕಂಡ್ರೆ. ಅಲ್ಲ ಎಲ್ಲ ಸರಿ, ಹುಡುಗಂಗೆ ಎಷ್ಟು ವರ್ಷ ಅಂತ ನಮ್ಮನೇಲಿ ಹೊತ್ತಿಗೆ ಮಗಳಿಗೆ ಎಷ್ಟು ಅಂತ ಕೇಳ್ಕೊಬೇಕಂಡ್ರೆ. ಅವಕ್ಕೆಲ್ಲ ನಾವಾಗೆಲ್ಲ ನೋಡತ್ತಿಗೆ ಸಣ್ಣ ಸಣ್ಣಕ್ಕಿದ್ವಾ, ಈಗ ಬೆಳ್ದಿದ್ದೆ ಗೊತ್ತಾಗುದಿಲ್ಲನ್ರಿ. ಈ ಹುಡುಗಂಗೆ ಎಷ್ಟು ವರ್ಷ? ಹುಡುಗಂಗೆ ಭಾಳ ವಯಸ್ಸಾಗ್ಲಿ ಕಣೆ ಹುಡುಗರಿಗೆ ಅಂತ. ಒಂದು 36 ಆಗ್ಯದೇನೆ ಈ ಸರಿಗೆ. ಮೊನ್ನೆ ಉಗಾದಿ ಹಬ್ಬಕ್ಕೆ ಲಾಸ್ಟ್ ವರ್ಷ ಉಗಾದಿ ಹಬ್ಬ ಬಂತಲ್ಲ, ಅವಾಗ 34 ಆಗಿದೆ, 35 ಹೇಳ್ತಿತ್ತು ನೋಡು. ಒಂದು ಅಂದಾಜು 35-36 ಆಗಿರ್ಬೋದು. ಓ ಹೌದನ್ರಿ. ಹುಡುಗಿಗೆ ಈಗ 25 ಕಣ್ರಿ. ಹಂಗಾರೆ ಭಾಳ ದೊಡ್ಡನಾತನಲ್ಲನ್ರಿ. ಬಾಳ ಎಂತ ಮರತ್ತೆ. ನಾನ್ ಮದುವೆ ಆಗೋ ಸೂರಿಗೆ ನಂಗೆ 22, ನಮ್ಮ ಮನೆಯವ್ರಿಗೆ 34. 12 ವರ್ಷ ಗೊತ್ತದೇನೋ ನಮ್ಮಿಬ್ರು ಮಧ್ಯೆ. ಇದು ಎಂತ ವಯಸ್ಸು ಜಾಸ್ತಿ ಇದ್ದಿದ್ದವರಿಗೆ. ಆದ್ರೂ ಬಾಳ್ವೆ ಮಾಡ್ಕೊ ಬರಲ್ಲ ನಾವು. ಸುಶೀಲಕ್ಕ ಆಗಿನ ಕಾಲದಲ್ಲಿ ನಡೀತಿತ್ ಕಣ್ರಿ, ಈಗಿನ ಮಕ್ಳು ಕೇಳ್ಬೇಕಲ್ಲ. ನೋಡೋಣ, ಒಂದು ಮಾತು ಕೇಳಿ ನೋಡ್ತೀನಿ. ಎಲ್ಲಾದ್ರೂ ಅವರು ಒಪ್ಪುದ್ರೆ ಆತು. ಕೆಲಸತಿ ಅಂತ ಗೊತ್ತಾ, ಹುಡುಗ ಗನ ಆಗಿದ್ರೆ ಹುಡುಗಿ ಆತು ಅಂತ ಹೇಳ್ತದೆ. ಮತ್ತು ಕೊನೆಗೆ ಸಂಬಳ ಗಿಂಬಳ ಚೆನ್ನಾಗದ್ಯಾ, ಮತ್ತು ಒಳ್ಳೆ ಫ್ಯಾಮಿಲಿ ಬೇರೆ. ಫ್ಯಾಮಿಲಿ ಮಟ್ಟಿಗೆ ಮಾತಿಲ್ಲ ಕಣೆ, ಫಸ್ಟ್ ಕ್ಲಾಸ್ ಫ್ಯಾಮಿಲಿ. ಎಂತ ಹೇಳ್ತೆ, ಊರಲ್ಲೆಲ್ಲ ಊರಂದ್ರೆ ಎಂತ ಗೊತ್ತ, ಈಗಲೂ ಅವ್ರ ಅಪ್ಪ ಹೇಳಿದ ಮಾತನ್ನು ಊರಿನ ಜನ ತೆಗೆದು ಹಾಕುದ್ಲ. ಹಂಗಾರೆ ಒಂದು ಮಾತು ಕೇಳಿ ನೋಡಿ, ನಿಮ್ಗೆ ಎಂತ ಫೋನ್ ಮಾಡ್ತೀನಿ ಆತ. ಇಲ್ಲ ಅಂದ್ರೆ ಮನೆ ಕಡೆ ಬಂದ್ರೆ ಎಂತ ಅಂತ ಕೇಳಿ ಹೇಳ್ತೀನಿ. ಹಂಗಾರೆ ನಾ ಬರ್ಲಾ ನೋಡಿ. ದನ ಮರ್ರೈತ್ ಹೋ ದೇವ್ರೆ, ಒಳ್ಳೆ ನಿಂತದ್ ಗೇಟ್ ಹತ್ರ, ಇಲ್ದಿರಿ ಒಳಗೆ ಬರ್ತಾವೀಗ. ಆತಾತು ಎಂತ ಅಂತ ಕೇಳಿ ಒಂಚೂರು ವರ್ತಮಾನ ತೀಳ್ಸತಾ. ಹೋಯ್, ನಿಮ್ ಕಡೆ ಯಾವ್ದಾರು ಸೆಟ್ಲ್ಮೆಂಟ್ ಇದ್ರೆ ಹೇಳ್ರಿ. ಹುಡ್ಗ ಮಾತ್ರ ಫಸ್ಟ್ ಕ್ಲಾಸ್, ಓದ್ರ ಬಗ್ಗೆ ಮಾತೇ ಇಲ್ಲ ಕಣ್ರಿ. ನಮ್ದಂತ ನಾವ್ ಹೇಳ್ಕೋಬಾರ್ದು, ಆದ್ರೂ ಹೇಳಿದ್ದು. ಹಂಗಾರೆ ಮಲ್ನಾಡ್ ಪುಟ್ಟಿ ಚಾನಲ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಆತ. ಯಾರ್ಯಾರು ಹುಡುಗಿ ಹುಡುಕ್ತದಾರೆ ಹುಡುಗನ ಹುಡುಕ್ತದಾರೆ ಎಲ್ರಿಗೂ ಆಗ್ಲಿ ಅತ್ಲಗೆ ಮದುವೆ, ಎಂತ ಅಂತೀರಿ? ಹಂಗೆ ಮಲ್ನಾಡ್ ಪುಟ್ಟಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಅದಲ್ಲ, ಅದನ್ನ ದಬಾಯಿಸಿ ಒತ್ತಿ ಆತ. ಹಂಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಹುಡುಗಿ ಹುಡುಕ್ತಿದ್ರೆ ಇಲ್ಲೇ ಭಾಳ ಸೆಟ್ಲ್ಮೆಂಟ್ ಮಾತುಕತೆ ಆತ ಅದ್ಯಪ್ಪ. ನಮ್ಮ ಸುಶೀಲಕ್ಕ ಹುಡುಗ ಹುಡುಕುದ್ರಲ್ಲಿ ಎತ್ತಿದ ಕೈ.